ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡದಾದ ಅಂಡರ್ ವರ್ಲ್ಡ್ ಡಾನು. ಇಮ್ಮಿಡಿಯೇಟ್ ಆಗಿ ಊರ್ಗ್ ಹೊರಟ್ಬಿಡೋ. ನೀವ್ ಹೇಳ್ದಾಗೆ ಸುರಭಿ ದೇಹ ಮಣ್ಣಾಗಿರ್ಬಹುದು, ಅವಳು ಈ ಹುಡುಗಿ ಮುಖಾಂತರ ಮತ್ತೆ ಸಿಕ್ಕಿದ್ದಾಳೆ ಕಣ್ರಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾಗು ನಾಗು ನಾಗು, ನಿನ್ ಮಾತನ್ನ ನಾನ್ ನಂಬಬಹುದು ಕಣೆ. ಹೌದು, ಆ ಹುಡುಗಿ ಮಾಡೋ ಪ್ರತಿಯೊಂದು ಕೆಲಸನೂ ನಮ್ಮ ಮಗಳನ್ನ ಹೋಲುತ್ತೆ, ನಿಜ. ಎಷ್ಟೋ ಸಲ ಅವಳು ಆಡೋದನ್ನ ನೋಡಿ ನಾನೇ ಕನ್ಫ್ಯೂಸ್ ಆಗಿದ್ದೀನಿ ಕಣೆ. ಹಾಗಂತ ಇದನ್ ಯಾವುದನ್ನು ಒಪ್ಕೊಳಕ್ ಆಗಲ್ಲ ಕಣೆ. ನೋಡೆ, ಇದೇ ಘಟನೆ ಯಾವ್ದಾದ್ರೂ ಕುಗ್ರಾಮದಲ್ಲಿ ನಡೆದಿದ್ದಿದ್ರೆ ಒಪ್ಕೋತಾ ಇದ್ರು. ಯಾಕೆಂದ್ರೆ ಹಳ್ಳಿ ಜನ ಸಾಮಾನ್ಯ ಜ್ಞಾನ ಇಲ್ಲದವರು, ನಾವು ವಿದ್ಯಾವಂತರು, ಸಾಕಷ್ಟು ಜ್ಞಾನ ಇರೋರು. ನಾವೀ ವಿಚಾರನ ಒಪ್ಪಿದ್ರೆ ಜನ ಆಡ್ಕೊಂಡು ನಗೋಲ್ವೇನೆ? ಇದುವರೆಗೂ ಎಲ್ಲವನ್ನೂ ಸಹಿಸ್ಕೊಂಡು ಬಂದಿದೀವಿ ಅಲ್ವೇನೆ? ಇನ್ಮುಂದು ಅದೇನಾಗುತ್ತೋ ಕಾದ್ ನೋಡೋಣ ಬಿಡು. ಅದನ್ ಬಿಟ್ಟು ಇದೇ ವಿಚಾರನ ಪ್ರತಿದಿನ ಕೆದಕಿ ಮನೆಯವ್ರ ಹತ್ರ ಜಗಳ ಆಡ್ತಿದ್ರೆ ಯಾರಿಗೂ ನೆಮ್ಮದಿ ಇರಲ್ವೇ? ಸುಳ್ಳಿಗೆ ಶಕ್ತಿ ಜಾಸ್ತಿ, ಆಯಸ್ ಕಡಿಮೆ. ಸತ್ಯಕ್ಕೆ ಪರೀಕ್ಷೆಗಳು ಜಾಸ್ತಿ, ಆಯಸ್ಸು ಜಾಸ್ತಿ, ಶಾಶ್ವತವಾಗಿ ಉಳಿಯುತ್ತೆ. ಯಾರ್ಯಾರ ಹಣೆ ಬರಹದಲ್ಲಿ ಯಾರ್ಯಾರು ಏನೇನು ಅನುಭವಿಸ್ಬೇಕು ಅಂತ ಭಗವಂತ ಬರ್ದಿರ್ತಾನೋ ಅದೇ ಆಗುತ್ತೆ ಕಣೆ, ಅಷ್ಟೇ. ಅಯ್ಯೋ ದೇವ್ರೆ, ಯಾಕೆ ನನಗಿಂತ ಈ ಕಠಿಣ ಪರಿಸ್ಥಿತಿ ಕೊಡ್ತಾ ಇದೀಯಾ? ನಾನೇನ್ ಪಾಪ ಮಾಡಿದ್ದೀನಿ? ಇದೇನ ಸಿಸ್ಟ್ರು, ಮನೇಲೆಲ್ಲ ಸೀರಿಯಸ್ ಆಗಿ ಡಿಸ್ಕಷನ್ ಮಾಡ್ತಾ ಇದ್ರೆ ನೀನ್ ಲ್ಯಾಪ್ಟಾಪ್ ಹಿಡ್ಕೊಂಡು ಕೂತಿದ್ಯಾ? ಒಂದಷ್ಟು ವಿಷಯಗಳ ಬಗ್ಗೆ ತಿಳ್ಕೋಬೇಕಿತ್ತು, ಅದಕ್ಕೆ ಸರ್ಚ್ ಮಾಡ್ತಾ ಇದ್ದೆ. ಯಾವ ವಿಷಯದ ಬಗ್ಗೆ? ಮೆಮೊರಿ ಟ್ರಾನ್ಸ್ಪ್ಲಾಂಟ್ ಬಗ್ಗೆ. ಅಂದ್ರೆ ಒಬ್ಬ ಮನುಷ್ಯನಲ್ಲಿರೋ ನೆನಪಿನ ಶಕ್ತಿನ ಇನ್ನೊಬ್ಬ ಮನುಷ್ಯನ ಮನಸ್ಸಿನ ಮೆದುಳಿಗೆ ವರ್ಗಾವಣೆ ಮಾಡ್ಬೋದಾ ಅಂತ ನೋಡ್ತಾ ಇದ್ದೆ. ಅದ್ ಹೇಗೆ ಸಾಧ್ಯ? ಕಿಡ್ನಿ ಲಿವರ್ನ ಬೇಕಾದ್ರೆ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು. ಒಬ್ರು ನೆನಪಿನ ಶಕ್ತಿನ ಇನ್ನೊಬ್ಬ ವ್ಯಕ್ತಿಗೆ ಹಾಕ್ಬೇಕು ಅಂದ್ರೆ ತುಂಬಾ ಕಷ್ಟ ಕಣೆ. ಮೆದುಳಲ್ಲಿ ಒಂದ್ ಸಣ್ಣ ಪಾರ್ಟ್ ಡ್ಯಾಮೇಜ್ ಆದ್ರೂ ಕೂಡ ನಮ್ ದೇಹದಲ್ಲಿ ಎಷ್ಟೋ ಪಾರ್ಟ್ಗಳು ಕೆಲಸ ಮಾಡೋದನ್ನ ನಿಲ್ಸ್ಬಿಡ್ತವೆ. ಅದ್ ನನ್ಗೂ ಗೊತ್ತು ಕಣೆ, ಆದ್ರೆ ಪ್ರಪಂಚದಲ್ಲಿ ಯಾವ್ದಾದ್ರೂ ಈ ರೀತಿ ಎಕ್ಸ್ಪೆರಿಮೆಂಟ್ ಆಗಿತ್ತಾ ಅಂತ ನೋಡ್ತಾ ಇದ್ದೆ. ಯಾಕಂದ್ರೆ ಈಗ ಬಂದಿರೋ ಹುಡುಗಿಗೆ ಸುರಭಿ ವಿಚಾರ ಎಲ್ಲ ಗೊತ್ತು. ಅಪ್ಪಿ ತಪ್ಪಿ ಸುರಭಿಗೆ ಆಕ್ಸಿಡೆಂಟ್ ಆಗಿ ಅದೇ ಸಮಯಕ್ಕೆ ಆ ಹುಡುಗಿನೂ ಪೆದ್ದಿ ಕಣೆ ನೀನು. ನೀನ್ ಪೇಂಟ್ ಮಾಡೋ ಬದಲು ಯಾವ್ದಾದ್ರು ಸ್ಟೋರಿ ರೈಟಿಂಗ್ ಅಂತ ಸೈನ್ಸ್ ಫಿಕ್ಷನ್ ಬುಕ್ ಬರ್ದಿದ್ರೆ ಇಷ್ಟೊತ್ತಿಗೆ ಫೇಮಸ್ ಆಗ್ಬಿಡ್ತಿದ್ದೆ. ನಿನಗ್ ನಿಜ ಜೀವನಕ್ಕೂ ಸಿನಿಮಾ ಕಥೆಗೂ ಇರೋ ವ್ಯತ್ಯಾಸನ ಗೊತ್ತಿಲ್ಲ ಕಣೆ. ಕರೆಕ್ಟ್ ಆಗಿ ಹೇಳ್ದೆ. ನಮ್ ದೇಶದಲ್ಲಿ 100ಕ್ಕೆ 40% ಜನ ಹೀಗೆ ಲಾಜಿಕ್ ಇಲ್ಲದೆ ಯೋಚನೆ ಮಾಡ್ತಾರೆ. ವಿಜ್ಞಾನದ ಸಹಾಯ ತಗೊಂಡು ದೇವರ ಹೆಸರಲ್ಲಿ ಅನೇಕ ಪವಾಡಗಳನ್ನು ಮಾಡಿದ್ರೆ ಅದನ್ನ ನಂಬ್ತಾರೆ. ಅದಕ್ಕೆ ಇಲ್ಲಿ ಮೋಸ, ವಂಚನೆ, ನಂಬಿಕೆ ದ್ರೋಹ ಮಾಡೋರ್ ಜಾಸ್ತಿ. ಅಲ್ಲ, ನೀವು ಸಡನ್ ಆಗಿಲ್ಲಿ? ಆ ಹುಡುಗಿ ವಿಚಾರ ಗೊತ್ತಾಯ್ತು, ಅದಕ್ಕೆ ಮನೆಯವ್ರ ಪರಿಸ್ಥಿತಿ ಹೇಗಿದೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನೀವ್ ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀರಾ? ಬಂದಿರೋಳು ಫ್ರಾಡ್ ಅಂತ ಪ್ರೂವ್ ಆಯ್ತಲ್ಲ, ಆ ವಿಚಾರದ ಬಗ್ಗೆ. ಅಲ್ಲ, ನಮ್ ಸುರಭಿ ಅಸ್ತಿ ಸಿಕ್ಕಿದೆ ಅಂದ್ಮೇಲೂ ನೀವ್ ಯಾಕಿನ್ನೂ ಅವಳನ್ನ ಮನೇಲೇ ಇಟ್ಕೊಂಡಿದ್ದೀರಾ? ಆ ಪೀಡನ್ ಎಷ್ಟ್ ಸರಿ ಮನೆಯಿಂದ ಆಚೆ ಹಾಕಿದ್ರು ಹೋಗ್ತಿಲ್ವಲ್ಲ? ಹೋಗಲ್ಲ.
ಯಾಕಂದ್ರೆ ಅವಳಿಗೆ ನಿಮ್ಗಳ ವೀಕ್ನೆಸ್ ಏನು ಅಂತ ತುಂಬಾ ಚೆನ್ನಾಗಿ ಗೊತ್ತು. ಎಮೋಷನಲ್ ಆಗಿ ಡ್ರಾಮಾ ಮಾಡ್ಕೊಂಡು ನಿಮ್ಮನ್ನೆಲ್ಲ ಅವಳು ಕೈಗೊಂಬೆ ಮಾಡ್ಕೋತಾ ಇದ್ದಾಳೆ. ಅಲ್ಲ, ಮನೆಗೆ ಬಂದಿದ್ ಮೊದಲನೇ ದಿವಸನೇ ನೀವು ಅವಳನ್ನ ಹೊರಗಡೆ ಕಳ್ಸಿದ್ರೆ ಇವತ್ ನಿಮಗೆ ಈ ಪರಿಸ್ಥಿತಿ ಬರ್ತಾನೆ ಇರ್ಲಿಲ್ಲ ಅಲ್ವಾ? ಮನೆಯಲ್ಲಿ ಅವಳನ್ನ ಇಟ್ಕೋಬೇಕೋ ಬೇಡವೋ ಅಂತ ನಿರ್ಧಾರ ಮಾಡಬೇಕಾಗಿರೋರು ಮನೆ ಹಿರಿಯರು. ನಾವು ಅವ್ರು ಹೇಳ್ದಂಗೆ ಕೇಳಬೇಕಷ್ಟೇ. ಈ ವಿಚಾರದಲ್ಲಿ ನಮ್ಮ ಸ್ವಂತ ನಿರ್ಧಾರ ಮಾಡೋಕ್ಕಾಗಲ್ಲ ಅಲ್ವಾ? ಮನೆ ಮರ್ಯಾದೆ ಉಳಿಬೇಕು ಅಂದ್ರೆ ಹಿರಿಯರು ಕಿರಿಯರು ಅಂತ ಬರಲ್ಲ. ಹೊರಗಡೆ ಊರ್ ಜನ ಏನ್ ಮಾತಾಡ್ಕೋತಿದ್ದಾರೆ ಅಂತ ನಿಮ್ಗಳಿಗೆ ಏನಾದ್ರೂ ಗೊತ್ತಾ? ಅದ್ ಯಾವಳೋ ತಲೆ ಕೆಟ್ಟಿರೋಳು ಮನೆಗ್ ಬಂದಿದ್ದಾಳಂತೆ. ಸೂರ್ಯವಂಶದವ್ರಿಗೆ ಬುದ್ಧಿನೇ ಇಲ್ಲ, ಪೊಲೀಸರು ಹೇಳ್ಬಿಟ್ಟಿದ್ದಾರೆ ಅಂತ ಮನೆಗ್ ಸೇರ್ಸ್ಕೊಂಡಿದ್ದಾರೆ. ಅವಳು ಮನೇನ ಗುಡಿಸಿ ಗುಂಡಾಂತರ ಮಾಡೋವರೆಗೂ ಇವ್ರು ಎಚ್ಚೆತ್ಕೊಳ್ಳಲ್ಲ. ದಾನ ಧರ್ಮ ಮಾಡೋ ಗುಣ ಒಳ್ಳೇದೇ, ಆದ್ರೆ ಅತಿ ಆದ್ರೆ ಯಾವುದೂ ಒಳ್ಳೇದಲ್ಲ. ಯಾರನ್ನೂ ಉಳಿಸಲ್ಲ. ಪಾಪ ಸತ್ಯಮೂರ್ತಿ ಅವರು ತಮ್ಮ ಹೆಂಡತಿನ ಕಳ್ಕೊಂಡು ತಾವ್ಯಾರು ತಾವೇನ್ ಮಾಡ್ತಿದೀವ ಅನ್ನೋದನ್ನೇ ಮರ್ತೋಗ್ಬಿಟ್ಟಿದ್ದಾರೆ. ಆ ಸೂರ್ಯವಂಶಕ್ಕೆ ಮೊದ್ಲಿದ್ದಂತಹ ಗತ್ತಿಲ್ಲ. ಇವ್ರಿಗೆ ಯಾರು ಬುದ್ಧಿ ಹೇಳ್ತಾರೆ? ನಮ್ಮ ಮನೇಲಿ ಯಾರಾದ್ರೂ ಈ ತರ ಬಂದ್ ಸೇರ್ಕೊಂಡಿದ್ರೆ ಅವಳನ್ ಕೈಕಾಲ್ ಮುರಿದು ಊರಾಚೆ ಆಗ್ತಾ ಇದ್ವಿ ಅಂತ ಏನೇನೋ ಮಾತಾಡ್ಕೋತಾ ಇದ್ದಾರೆ. ನೀವು ನೋಡಿದ್ರೆ ಇಲ್ಲಿ ಲ್ಯಾಪ್ಟಾಪ್ ಹಿಡ್ಕೊಂಡು ಕೂತಿದ್ದೀರಾ. ಅಲ್ಲ, ಇದ್ರಲ್ಲಿ ನಾವೇನ್ ಮಾಡಕ್ಕಾಗತ್ತೆ? ಸುರ್ಬಿ ಜೊತೆಗೆ ನಿಮಗೆ ಮನಸ್ತಾಪ ಆಗಿದ್ದಾಗ ನೀವು ಅವಳ ವಿರುದ್ಧ ಎಷ್ಟು ಕಿಡಿಕಾರ್ತಿರ್ಲಿಲ್ಲ? ಅವಾಗ ಒಂದ್ ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು, ಅದಕ್ಕೆ ಹಾಗೆ ರಿಯಾಕ್ಟ್ ಮಾಡಿದ್ವಿ. ನಾನು ಅದನ್ನೇ ಹೇಳ್ತಾ ಇರೋದು. ಬರೀ ಒಂದ್ ಚಿಕ್ಕ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ದಕ್ಕೆ ನೀವು ಅವಳ ಮೇಲೆ ಉರ್ದು ಬೀಳ್ತಾ ಇದ್ರಿ ಅಲ್ವಾ? ಈಗ ಯಾವಳೋ ಅವಳ ಹೆಸರಲ್ಲಿ ಮೋಸ ಮಾಡಕ್ ಬಂದಿದ್ದಾಳೆ, ನೀವ್ ಏನು ಆಗೇ ಇಲ್ಲ ಅನ್ನೋ ತರ ಇದ್ದೀರಲ್ಲ, ಅದು ನನ್ನ ಕೈಲಿ ಸಹಿಸ್ಕೊಳಕ್ ಆಗ್ತಿಲ್ಲ. ಆ ಹುಡುಗಿಗಿರೋ ಕಿಂಚಿತ್ತು ಧೈರ್ಯನೂ ನಿಮ್ಗಳಿಗಿಲ್ವಲ್ಲ? ನೀವ್ ಯಾರು? ಸೂರ್ಯವಂಶದವ್ರು. ನೀವುಗಳ ಮನ್ಸು ಮಾಡಿದ್ರೆ ಬರೀ 2 ನಿಮಿಷದಲ್ಲಿ ಅವಳನ್ನ ಮನೆಯಿಂದ ಆಚೆ ಹಾಕ್ಬೋದು.